ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇದು ಸಾಗರದ ರೈಲ್ವೆ ನಿಲ್ದಾಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣಗೊಂಡ ರೈಲ್ವೆ ನಿಲ್ದಾಣ ಜಂಬಗಾರು ನಿಲ್ದಾಣ ಎಂದು ಕರೆಯುತ್ತಿದ್ದು, ಇದಕ್ಕೆ ಕಾಗೋಡು ಚಳುವಳಿಗೆ ಬೆಂಬಲಿಸಲು ಬಂದ ಡಾಕ್ಟರ್ ರಾಮ ಮನೋಹರ ಲೋಹಿಯಾರವರು 1951 ಜೂನ್ 13ರಂದು ಈ ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ಅವರನ್ನು ಇಲ್ಲಿ ಬಂಧಿಸಿ ಸಾಗರ ಪ್ರವಾಸಿ ಮಂದಿರದಲ್ಲಿ ಇರಿಸಲಾಗಿತ್ತು. ಇವರ ಸವಿ ನೆನಪಿಗಾಗಿ ಈ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಬೇಕೆಂದು ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಗಣಪತಿಯಪ್ಪ ಇವರ ನೇತೃತ್ವದಲ್ಲಿ 2000ನೇ ಇಸವಿಯ ಜೂನ್ ತಿಂಗಳ 13ರಂದು ಆಗಿನ ಹೋರಾಟಗಾರರು ಸೇರಿಕೊಂಡು ಇಲ್ಲಿ ರೈಲ್ವೆ ನಿಲ್ದಾಣಕ್ಕೆ ನಾಮಫಲಕ ಅಳವಡಿಸಿ 35 ಜನರ ತಂಡ ದೆಹಲಿಗೆ ಹೋಗಿ ಅಲ್ಲಿನ ರೈಲ್ವೆ ಮಂತ್ರಿಯಾದ ನಿತೀಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿತ್ತು. ಕರ್ನಾಟಕ ಸರ್ಕಾರವು ಕೂಡ ಪ್ರಸ್ತಾವನೆ ಕಳಿಸಿತ್ತು. ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಪೂರಕವಾಗಿ ಸಮ್ಮತಿಯನ್ನು ನೀಡಿದ್ದು, ಕೆಲ ದಿನಗಳ ನಂತರ ಈ ಕಾರ್ಯಕ್ಕೆ ಚಾಲನೆ ಸಿಗದೆ ನಿಂತ ನೀರಾಗಿತ್ತು. ಈಗ ಮತ್ತೊಮ್ಮೆ ಸಾಗರದ ಡಾಕ್ಟರ್ ಎಚ್ ಗಣಪತಿಯಪ್ಪ ಸೇವಾ ಟ್ರಸ್ಟ್ ವಡ್ನಾಲ, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಮಾನ ಮನಸ್ಕರ ವೇದಿಕೆ ಈ ಕೆಲಸಕ್ಕೆ ಕೈಜೋಡಿಸಿದ್ದು, ಸೋಮವಾರ ಇಲ್ಲಿಯ ವೃತ್ತಕ್ಕೆ ಮತ್ತೊಮ್ಮೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ನಾಮಫಲಕ ಅನಾವರಣ ಮಾಡಲಾಯಿತು. ಹಿರಿಯ ಹಾಗೂ ಹೊಸನಗರ ಕ್ಷೇತ್ರದ ಮಾಜಿ ಶಾಸಕ ಬಿ ಸ್ವಾಮಿರಾವ್ ನಾಮಫಲಕ ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಟಿ.ಆರ್. ಕೃಷ್ಣಪ್ಪ, ಚಂದ್ರಶೇಖರ್ ಶಿರುವಂತೆ, ಅಮೃತರಾಜ್ ಕಪ್ಸೆ, ಅಶೋಕಮೂರ್ತಿ, ದೂಗೂರು ಪರಮೇಶ್ವರ, ಹೊಯ್ಸಳ ಗಣಪತಿಯಪ್ಪ, ಶಿವಾನಂದ ಕುಗ್ವೆ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದ್ದರು. ಹೋರಾಟಕ್ಕೆ ಬಂದಾಗ ಅರೆಸ್ಟ್ ಆಗಿದ್ರು. ಆ ನೆನಪಿಗಾಗಿ ಈ ರೈಲ್ವೆ ಸ್ಟೇಷನ್ಗೆ ಅವ್ರ ಹೆಸರನ್ನೇ ಇಡಬೇಕು ಅಂತೇಳಿ 2000ನೇ ಇಸ್ವಿಯಲ್ಲಿ ಗಣಪತಿಯಪ್ಪನವರ ನೇತೃತ್ವದಲ್ಲಿ ಪ್ರಫುಲ್ಲ ಮಧುಕರ್ ಅವರ ಅಮೃತ ಹಸ್ತದಿಂದ ಈ ಒಂದು ಬೋರ್ಡನ್ನು ಅನಾವರಣ ಮಾಡಿದ್ವಿ. 24 ವರ್ಷ ಆಗಿದೆ. ಅದರ ಬಗ್ಗೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಸಾಕಷ್ಟು ಪ್ರೋಸೆಸ್ಗಳು ನಡೆದಿದೆ. ಅದ್ವಾನಿಯವರು ಸಹ ಅವಾಗ ಗೃಹ ಮಂತ್ರಿ ಆಗಿದ್ದಾಗ ಅವರೇ ಸಹ ಲೆಟರ್ ಬರೆದು ಹೆಸರನ್ನು ಬದಲಾವಣೆ ಮಾಡಿ, ಜಂಬಗಾರ ಅನ್ನೋದನ್ನು ಬದಲಾವಣೆ ಮಾಡಿ ರಾಮಮನೋಹರ ಲೋಹಿಯಾ ಅನ್ನೋ ಹೆಸರನ್ನು ಇಡಬೇಕು ಅಂತೇಳಿ ಪ್ರಸ್ತಾವವನ್ನು ಸಹ ಕಳಿಸಿದ್ರು. ಹಾಗಾಗಿ ಇವತ್ತು ಬೋರ್ಡ್ ಹಾಳಾಗಿತ್ತು. ಪುನಃ ಮತ್ತೆ ಆ ಬೋರ್ಡನ್ನು ನಾವು ಹಾಕಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸಹ ನಾನು ಕಾರ್ಯಕ್ರಮವನ್ನು 25 ವರ್ಷದ ಮೇಲೆ ನಾವು ಮತ್ತೆ ಈ ಬೋರ್ಡನ್ನು ನಾವು ಅನಾವರಣ ಮಾಡಿದ್ದೇವೆ. ಇದೊಂದು ದುರಂತ ಅಂತ ಹೇಳ್ಬೋದು, ಮತ್ತು ಇದೊಂದು ಸಂತೋಷದ ಕೆಲಸ ಕೂಡ ಹೌದು. ಏಕೆಂದರೆ ಲೋಹಿಯಾರವರು ಇಲ್ಲಿಗೆ ಬಂದಾಗ ನಾವಿನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದೀವಿ, ನಾನು ಮತ್ತು ಕಾಗೋಡು ತಿಮ್ಮಪ್ಪನವರು. ಆದರೆ ಆ ಹೋರಾಟದಲ್ಲಿ ನಾವು ಯಾರೂ ಭಾಗವಹಿಸಲಿಲ್ಲ. ಆದರೆ ಲೋಹಿಯಾರವರು ಇವತ್ತು ಎಲ್ಲ ರೈತರು ಜಮೀನ್ದಾರರಾಗಿದ್ದಾರೆ. ಇವತ್ತು ಜಮೀನ್ದಾರರಾಗೋದ್ರ ಜೊತೆಗೆ ಎಲ್ಲರ ಮೈಯಲ್ಲೂ ರೈತರ ಮೈಯಲ್ಲಿ ರಕ್ತ ಹರಿತಾ ಇದೆ ಅಂತ ಹೇಳ್ಬೋದು. ಇಲ್ಲಿಗೆ ಕಾಗೋಡಿ ಬಂದಾಗ ಅವರು ಇದೇ ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಆಗಿದ್ದರು, ಮತ್ತು ಇಲ್ಲೇ ಅವ್ರನ್ನ ರಿಲೀಸು ಕೂಡ ಮಾಡಿದರು. ಅವರು ನಮಗಿಂತ ಭಾಳ ಮುಂದುವರೆದವರು. ಅವರು ಈ ಇದರಲ್ಲಿ ಒಂದು ಕಾನೂನು ರೀತಿಯಿಂದ ಇದರಲ್ಲಿ ರಿಲೀಸ್ ಕೂಡ ಆಗಿದ್ದರು, ಇಲ್ಲೇ ರಿಲೀಸ್ ಆಗಿದ್ದರು. ಅವ್ರ ಹೆಸರನ್ನ ನಾವು ಕಾಯಮಾಗಿ ಉಳಿಸ್ಬೇಕು. ಹಿಂದೆ ಪುಣ್ಯಾತ್ಮರು ಕಾಗೋಡು ಗಣಪತಿಯಪ್ಪನವರು ಇಲ್ಲಿ ಬೋರ್ಡ್ ಹಾಕಿದರು. ಇವತ್ತು ನಮಗೆ ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲ ಹೇಳಿದ್ರಿಂದ ನಾವು ಕೂಡ ಹಾಕ್ತಾ ಇದ್ದೀವಿ. ಮತ್ತು ಕಾನೂನು ರೀತಿಯಿಂದ ಇದೆಲ್ಲ ಸರಿಯಿಲ್ಲ. ಈಗಾಗಲೇ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಒಂದು ಕೇಂದ್ರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ತಯಾರು ಮಾಡಿದ್ದಾರೆ. ಅದರ ಪತ್ರವನ್ನು ದಾಖಲೆಯನ್ನು ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ. ನಾಳೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ, ಸಾಧ್ಯವಾದರೆ ರೈಲ್ವೆ ಮಂತ್ರಿ ಸೋಮಣ್ಣವ್ರನ್ನ ಕಂಡು ಇದನ್ನು ಆರ್ಡರ್ ಮಾಡಿಸ್ತೇವೆ. ಮಾಡಿಸೋ ತನಕ ನಾವು ಸುಮ್ಮನೆ ಇರೋದಿಲ್ಲ, ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಇವತ್ತೇನು ನಾವು ರೈಲ್ವೆ ನಿಲ್ದಾಣಕ್ಕೆ ಹೊಸದಾಗಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ರೈಲ್ವೆ ನಿಲ್ದಾಣ ಅಂತ ಹಾಕಿದ್ದೀವಿ. ಈ ಬೋರ್ಡನ್ನು 2000ನೇ ಇಸ್ವಿಯಲ್ಲಿ ಸಾಗರದ ಸಮಾನ ಮನಸ್ಕರೆಲ್ಲ ಸೇರಿಬಿಟ್ಟು ಈ ಬೋರ್ಡೊಂದನ್ನು ಹಾಕಿದ್ರು. ಆ ಬೋರ್ಡ್ ಹಾಳಾಗಿತ್ತು. ಈಗ ಈ ಬೋರ್ಡನ್ನು ಹೊಸದಾಗಿ ಹಾಕಿದ್ರು. ಈ ರಾಮ ಮನೋಹರ ಲೋಹಿಯಾ ಬೋರ್ಡನ್ನು ಯಾವ್ದು ಹಾಕ್ತಾ ಇದ್ವಿ ಅಂದರೆ, ಕಾಗೋಡು ಚಳವಳಿಯಲ್ಲಿ ರಾಮ ಮನೋಹರ ಲೋಹಿಯಾ ಅವರು ಆ ಹೋರಾಟವನ್ನು ಬೆಂಬಲಿಸಿ ಸಾಗರಕ್ಕೆ ಬಂದಿದ್ರು. ಆ ಸಮಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಅವರ ಬಂಧನ ಆಗುತ್ತೆ. ಅವರು ಬಂಧನ ಆದ ವಿಷಯ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಆಗಿ ಆ ಕಾಗೋಡು ಚಳವಳಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಆ ನೆನಪಿಗೋಸ್ಕರ
ಸಾಗರ ರೈಲ್ವೆ ನಿಲ್ದಾಣಕ್ಕೆ ರಾಮ್ ಮನೋಹರ್ ಲೋಹಿಯ ಹೆಸರಿಡಬೇಕು ಅಂತ ಹೇಳಿ ಏನು 2000ನೇ ಇಸ್ವಿಯಲ್ಲಿ ಒತ್ತಾಯ ಮಾಡಿದ್ರು ಸಾಗರದ ಸಮಾನ ಮನಸ್ಕರು. ಆ ಉದ್ದೇಶದಿಂದ ಇವತ್ತು ಕೂಡ ಅದನ್ನ ಏನು ರಾಮ್ ಮನೋಹರ್ ಲೋಹಿಯ ಹೆಸರಿದೆ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ರೈಲ್ವೆ ನಿಲ್ದಾಣಕ್ಕೆ ಅವರ ಹೆಸರನ್ನು ಇಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ರೈಲ್ವೆ ಸ್ಟೇಷನಿಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕು, ಶಾಶ್ವತವಾಗಿ ಅವರ ಹೆಸರು ಇರಬೇಕು ಅನ್ನೋ ಹೋರಾಟವನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ವಿ. ಅದಾಗೋವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಮಗೆ ಹೇಳಕ್ಕೆ ಬಯಸ್ತಾ ಇದ್ದೀವಿ.